ನಮಸ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಪಡಿತಾ ಇದ್ದಾರೆ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತು 2,000 ರೂಪಾಯಿ ಅಮೌಂಟು ಜಮಾವಣೆ ಆಗಿದೆ. ಕೆಲವರಿಗೆ ನಿನ್ನೆ ದಿನಾಂಕ 2,000 ರೂಪಾಯಿ ಅಮೌಂಟು ಜಮಾವಣೆ ಆಗಿದೆ. ಜಮಾವಣೆ ಆಗಿರೋ ಬಗ್ಗೆ ಎಲ್ಲರಿಗೂ ಕೂಡ ಮೆಸೇಜ್ ಕೂಡ ಬಂದಿದೆ. ನಿಮಗೂ ಕೂಡ 2,000 ರೂಪಾಯಿ ಅಮೌಂಟ್ ಜಮಾವಣೆ ಆಗಿದೆಯಾ ಇಲ್ಲ ಅಂತ ಮೆಸೇಜ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆದರೂ ಬಂದಿಲ್ಲ ಮೆಸೇಜ್ ಅಂದರೆ ನೀವು ಹತ್ತಿರದ ಒಂದು CSC ಸೆಂಟರ್ ಅಥವಾ ಗ್ರಾಮ ಒನ್ ಕರ್ನಾಟಕವನ್ನು ಹೋಗಿ ನೀವು ತಂಬಾಕಿ ನಿಮ್ಮ ಒಂದು ಬ್ಯಾಲೆನ್ಸ್ ಅಮೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಅಥವಾ ಡೈರೆಕ್ಟಾಗಿ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಜಮಾವಣೆ ಆಗಿರೋ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಇವತ್ತು ಕೆಲವರಿಗೆ ಜನ ಆಗಿದೆ, ಇನ್ನು ಕೆಲವರಿಗೆ ನಿನ್ನೆ ಮೆಸೇಜ್ ಬಂದಿದೆ ಗೃಹಲಕ್ಷ್ಮಿ ಅಮೌಂಟ್ 2,000 ರೂಪಾಯಿ ಜಮಾವಣೆ ಆಗಿರೋ ಬಗ್ಗೆ. ನಮಗೆ ಇವತ್ತು 2,000 ರೂಪಾಯಿ ಅಮೌಂಟ್ ಜಮಾವಣೆ ಆಗಿರೋ ಬಗ್ಗೆ ಮೆಸೇಜ್ ಬಂದಿದೆ. ಆದ್ದರಿಂದ ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಜೂನ್ ತಿಂಗಳ ಅಮೌಂಟ್ ಅಂತ ಹೇಳ್ಬೋದು. ಈ ಒಂದು ಜುಲೈ ತಿಂಗಳ ಅಮೌಂಟ್ ಬರೋದಿಲ್ಲ. ಇನ್ನೂ ಒಂದು ವಾರದಲ್ಲಿ ಹೊಸ ಒಂದು ಅಪ್ಲಿಕೇಶನ್ಗಳು ಪ್ರಾರಂಭ ಆಗ್ತವೆ. ಈ ಗೃಹಲಕ್ಷ್ಮಿ KYC ಕೂಡ ಪ್ರಾರಂಭ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ಒಂದು ಗೃಹಲಕ್ಷ್ಮಿ ಯೋಜನೆದು ಅಮೌಂಟು ಹಾಕೋದು ಬಂದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಲಾಸ್ಟ್ ಪೇಮೆಂಟ್ ಅಂತ ನಮಗೆ ಅನಿಸ್ತಾ ಇದೆ. ಸೊ ಮುಂದಿನ ತಿಂಗಳಿಂದ ಈ ಒಂದು ಹೊಸದಾಗಿ ಯಾರು ಅರ್ಜಿ ಸಲ್ಲಿಸ್ತಾರೆ ಅಂಥವರಿಗೆ ಹೊಸ ಒಂದು ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಪರಿಷ್ಕರಣೆಯನ್ನು ಮಾಡಿದ್ದಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದ್ದಾರೆ. ಸೊ ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಗೊತ್ತಾಗುತ್ತೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸೋಕ್ಕೆ ಆಗುತ್ತೆ ಅಂತ. ಸೊ ಈ ವಾರದಲ್ಲಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ, ಬಂದಾಗ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಜಮಾವಣೆ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರನ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.